ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಎಲ್ಲರೂ ಎದ್ದೇಳಿ, ತಾತ ಬಂದಿದ್ದಾರೆ. ಯಾಕ್ರೋ ನನ್ನ ಹೊಟ್ಟೆ ಉರಿಸ್ತಿದ್ದೀರಿ ನೀವೆಲ್ಲ? ಹೊಟ್ಟೆ ಉರಿಸ್ತಾ ಇಲ್ಲಪ್ಪ, ನೀನು ಇಲ್ದಿರೋ ಮನೆ ಉಳಿಯಲ್ಲ ಅಂತ ತೋರಿಸ್ತಾ ಇದ್ದೀವಿ. ನೀನು ಹೋಗಿ ಮಲ್ಕೊಳಪ್ಪ. ನಿನ್ಗೆ ಯಾವಾಗ ಮನ್ಸಾಗುತ್ತೋ ಅವಾಗ ಬಾ, ಅಲ್ಲಿವರೆಗೂ ನಾವು ಕಾಯ್ತೀವಿ. ರೇ, ನೀವೆಲ್ಲ ಚಳಿಲಿ ಹೀಗೆ ನಡೀತಾ ಇದ್ರೆ ನನಗೆ ಅದ್ಯಾಗೋ ನಿದ್ದೆ ಬರುತ್ತೆ. ಹೋಗಿ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ, ನಿದ್ದೆ ಬರುತ್ತೆ. ಮಲ್ಕೋತೀನಿ ಆದ್ರೆ ಇಲ್ಲಲ್ಲ, ನಮ್ಮನೇಲಿ ನಾವೆಲ್ಲರೂ ಮನೆಗೆ ಹೋಗೋಣ. ತಾತ, ಐ ಆಮ್ ಸೋ ಸಾರಿ. ನನ್ನಿಂದ ನೀವು ಇಲ್ಲಿಗೆ ಬರೋ ತರ ಆಯ್ತು. ನಾನು ಯಾವ್ದನ್ನು ಬೇಕು ಅಂತ ನಿಜವಾಗ್ಲೂ ಮಾಡಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀನೇನ್ ತಪ್ಪು ಮಾಡಿಲ್ಲ ಕಂದ. ಯಾಕೆಂದ್ರೆ ನಿನಗೆ ಸಂಸ್ಕಾರ ಕೊಟ್ಟವನು ನಿಮ್ಮಪ್ಪ, ನಿಮ್ಮಪ್ಪನಿಗೆ ಜನ್ಮ ಕೊಟ್ಟವನು ನಾನು. ನೋಡು, ನಮ್ಮಲ್ಲಿ ಯಾರ್ಯಾರಿಗೂ ನೋವು ಮಾಡೋದಿಲ್ಲ. ನೋಡು, ಏನೋ ವಿಷಯಗಳಿಗೆ ನಾನೇ ತಪ್ಪು ತಿಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಇನ್ಮೇಲೆ ಹಾಗೆ ಮಾಡಲ್ಲ, ಇನ್ಮೇಲೆ ಹಾಗಾಗೋದಿಲ್ಲ. ವಿಶ್ವ ಅವರೇ, ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿರೋ ಸಂಸ್ಕಾರ ಎಲ್ಲ ಫ್ಯಾಮಿಲಿಲೂ ಇದ್ಬಿಟ್ರೆ ಈ ವೃದ್ಧಾಶ್ರಮದ ಅವಶ್ಯಕತೆನೇ ಇರೋದಿಲ್ಲ. ಸರ್, ನಮ್ಮ ತಂದೆನ ಜೋಪಾನವಾಗಿ ನೋಡ್ಕೊಂಡಿದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ ಸರ್, ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಆಕ್ಚುಲಿ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂತಂದ್ರೆ ನೀವು ಬಂದಾಗ್ಲಿಂದ ನಿಮ್ಮ ತಂದೆಗೋಸ್ಕರ ಪಟ್ಟ ಕಷ್ಟನ ನಾನು ಲೈವ್ ಮಾಡಿ ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ನೋಡಿದವರೆಲ್ಲ ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ ತಮ್ಮ ಪೇರೆಂಟ್ಸ್ ಎಲ್ಲ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ. ಇದಕ್ಕಿಂತ ಖುಷಿ ವಿಚಾರ ಬೇಕಾ ಸರ್? ಎಂಥ ಸುದ್ದಿ ಕೊಟ್ಟೆಪ್ಪ. ಜಗತ್ತಿನ ವೃದ್ಧಾಶ್ರಮದಲ್ಲಿ ಯಾವ ದಿನ ಯಾವ ಹಿರಿಯರು ದಾಖಲಾತಿ ಆಗೋದಿಲ್ವೋ ಆ ದಿನ ಪ್ರಪಂಚ ಉದ್ಧಾರ ಆಗತ್ತೆ. ನಾನೇನು ಬರ್ತೀನಿ. ಚೇಚೆ ಯಜಮಾನ್ರೆ, ಜೈಲ್ಗೆ, ಆಸ್ಪತ್ರೆಗೆ, ವೃದ್ಧಾಶ್ರಮಕ್ಕೆ ಬರ್ತೀನಿ ಅಂತ ಹೇಳಬಾರ್ದು. ತಾವು ಹೊರಡಿ, ಒಳ್ಳೇದಾಗ್ಲಿ. ಬನ್ರಪ್ಪ, ಬಂದಕ್ಕಲ್ಲ ಪ್ರಾಣಿ ತಗೊಳಮ್ಮ. ಅಂತೂ ಇಂತೂ ಹಠ ಮಾಡಿ ಅಪ್ಪನ್ನ ಮನೆಗೆ ಕರ್ಕೊಂಡ್ಬಂದಿದ್ದಾಯ್ತು. ಸದ್ಯ ಎಲ್ಲರೂ ನೆಮ್ಮದಿಯಿಂದ ಮಲಗಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನೇ ಭಗವಂತ, ನೀನೇ. ಶಿವಪ್ರಸಾದ್, ಭಗವಂತ, ಸುಲಭವಾಗಿ ಆಗೋ ಕೆಲಸಕ್ಕೆ ಬೆಟ್ಟದಷ್ಟು ಶ್ರಮ ಹಾಕಬೇಕಾಯ್ತು ಅಂತ ಪಶ್ಚಾತ್ತಾಪ ಇಲ್ವ ಶಿವಪ್ರಸಾದ್? ಪಶ್ಚಾತ್ತಾಪನ? ಸಂಭ್ರಮ ಪಡೋ ವಿಚಾರಕ್ಕೆ ಪಶ್ಚಾತ್ತಾಪ ಯಾಕೆ ಭಗವಂತ? ತಂದೆನ ಮಗ ಮನೆ ಕರ್ಕೊಂಡು ಬರೋದಿಕ್ಕೆ ಇಷ್ಟೆಲ್ಲ ಸಾಹಸ ಮಾಡೋ ಅವಶ್ಯಕತೆ ಇತ್ತ?
ಅಗತ್ಯ ಇರಲಿಲ್ಲ, ಆದರೆ ನಮ್ಮ ಕೈಗೆ ಸಿಗಬಾರ್ದು ಅಂತ ಹೊಟ್ಬಿಟ್ಟಿದ್ರಲ್ಲ, ಅದಕ್ಕೆ ಅವ್ರನ್ನ ಕರ್ಕೊಂಬರೋದಕ್ಕೆ ಸ್ವಲ್ಪ ಸರ್ಕಸ್ ಮಾಡಬೇಕಾಯ್ತು. ಅವತ್ತೇ ನಿನ್ನ ಅಂತರಾತ್ಮ ಹೇಳಿದ್ದನ್ನ ಕೇಳಿ ಮಾತಾಡಿದ್ದಿದ್ರೆ ಇಷ್ಟೆಲ್ಲ ಹೋರಾಡೋ ಪ್ರಮೇಯವೇ ಇರ್ತಿರ್ಲಿಲ್ಲ ಅಲ್ವಾ? ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ ಭಗವಂತ, ಹಂಗಾಗೋಯ್ತು. ಈ ಸಂದರ್ಭದಲ್ಲಿ ಇದು ಸುಲಭವಾಗಿ ಬಗೆಹರಿದಿರ್ಬೋದು. ಆದ್ರೆ ಎಲ್ಲರ ವಿಷಯಕ್ಕೂ ಇದೇ ರೀತಿ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಶಿವಪ್ರಸಾದ್. ಕೋಪ ಅಶ್ವಯೇರಿ ಬರುತ್ತೆ, ಕ್ಷಮೆ ಆಮೆಯನ್ನೇರಿ ಬರುತ್ತೆ. ಅರ್ಥ ಆಗ್ಲಿಲ್ಲ ಭಗವಂತ. ಕೋಪ, ಅಸೂಯೆ, ಅಸಮಾಧಾನದಿಂದ ಬರುವ ಮಾತುಗಳು ಅಶ್ವವನ್ನೇರಿ ಬಲು ವೇಗವಾಗಿ ಬಂದ್ಬಿಡುತ್ತವೆ. ಅದರಿಂದ ಹಲವಾರು ಮನಸ್ಸುಗಳಿಗೆ ನೋವಾಗುವುದು ಸಹಜ. ಆದರೆ ಆ ನೋವಿಗೆ ಕ್ಷಮೆಯನ್ನು ಕೇಳುವಾಗ ಮಾತುಗಳು ಆಮೆಯನ್ನೇರಿ ಮಂದಗತಿಯಲ್ಲಿ ಬರುವುದೇಕೆ? ಎಷ್ಟು ವೇಗವಾಗಿ ನೋಯಿಸಿದರೂ ಅಷ್ಟೇ ವೇಗವಾಗಿ ನೋವಿಗೆ ಪರಿಹಾರ ನೀಡುವ ಮನಸ್ಸೇಕಿಲ್ಲ ಶಿವಪ್ರಸಾದ್. ಕೋಪ ಇದ್ದಾಗ ಬುದ್ಧಿ ಇರಲ್ವಲ್ಲ ಭಗವಂತ, ಯೋಚನೆ ಮಾಡದೆ ಮಾತಾಡ್ಬಿಡ್ತೀವಿ. ಆಮೇಲೆ ತಾನೇ ನಮಗೆ ಗೊತ್ತಾಗೋದು ನಮ್ಮಿಂದ ತಪ್ಪಾಗಿದೆ ಅಂತ. ಆಗ ಸಾರಿ ಕೇಳಬೇಕು ಅಂತ ಅನಿಸುತ್ತೆ. ನಾವು ಸಾರಿ ಕೇಳಕ್ಕೆ ಹೋದಾಗ ಅವ್ರು ಏನು ಅನ್ಕೊಳ್ತಾರೋ ಅದರಿಂದ ಇನ್ನೇನಾಗುತ್ತೋ ಅಂತ ಯೋಚನೆ ಮಾಡ್ತಾ ಮಾಡ್ತಾ ತಡ ಆಗ್ಬಿಡುತ್ತೆ. ಶಿವಪ್ರಸಾದ್, ಯಾವುದೇ ಒಂದು ಕೆಲಸದಲ್ಲಿ ಹಿರಿಯರು ಹೇಳೋ ಮಾತು ಶುಭಸ್ಯ ಶೀಘ್ರಂ ಅಂತ. ಅದೇ ರೀತಿ ನಿಧಾನವೇ ಪ್ರಧಾನ ಅಂತಾನೂ ಹೇಳ್ತಾರೆ. ಹಾಗಿದ್ರೆ ಶೀಘ್ರವಾಗಿರ್ಬೇಕಾ ನಿಧಾನವಾಗಿರ್ಬೇಕಾ? ಅಯ್ಯೋ ಭಗವಂತ, ನೀನು ನನ್ನನ್ನೇ ಪ್ರಶ್ನೆ ಕೇಳ್ಬಿಟ್ರೆ ನಾನು ಎಲ್ಲಿಂದ ಉತ್ತರ ಹೇಳಿ? ನಾನು ಅಷ್ಟೊಂದು ಬುದ್ಧಿವಂತ ಅಲ್ಲ. ಯಾರಿಗೂ ನೋವಾಗದ, ಮೋಸವಾಗದ, ಆಘಾತವಾಗದ ವಿಚಾರಗಳು, ಇನ್ನೊಬ್ಬರಿಗೆ ಒಳಿತಾಗುವ ವಿಚಾರಗಳು ಶೀಘ್ರವಾಗಿ ಆಗಬೇಕು. ಯಾರೋ ಒಬ್ಬರಿಗೆ ತೊಂದರೆಯಾಗುವ ಯಾವುದೇ ವಿಚಾರವಿದ್ದರೂ ನಿಧಾನವಾಗಿ ಯೋಚಿಸಿ ಮಾಡಬೇಕು. ಇದೆ ಇದರ ಅರ್ಥ. ಅದರಲ್ಲೂ ಮನೆಯ ಹಿರಿಯರ ವಿಚಾರ ಬಂದಾಗ ಮಾತುಗಳು ಚಿನ್ನವನ್ನು ಅಳೆದು ತೂಗುವಷ್ಟು ಜಾಗರೂಕತೆಯಿಂದ ತೂಗಿ ಮಾತನಾಡಬೇಕು. ಮೊದಲೇ ದೈಹಿಕವಾಗಿ ಶಕ್ತಿಯನ್ನು ಕಳೆದುಕೊಂಡಿರುವ ಜೀವಗಳಿಗೆ ನಾವು ಎಲ್ಲರಿಗೂ ಭಾರವಾಗಿದ್ದೇವೆ ಎನ್ನುವ ಭಾವನೆಯೇ ಹೆಚ್ಚು. ಅಂತಹ ಸಂದರ್ಭದಲ್ಲಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸವಾಗಬೇಕೇ ಹೊರತು ಆತ್ಮಗೌರವವನ್ನು ಕುಂದಿಸುವ ಕೆಲಸವಾಗಬಾರದು. ಮಕ್ಕಳು ಶತ್ರುಗಳಾಗಿ ಬದಲಾದರೂ ಅವರಿಗೆ ಒಳಿತನ್ನೇ ಬಯಸಿ ಹರಸೋ ಜೀವಗಳು ಯಾರಾದರೂ ಇದ್ದರೆ ಅದು ಹೆತ್ತವರು ಮಾತ್ರ. ನಿಮ್ಮಿಂದ ಅದೆಷ್ಟೇ ತಪ್ಪಾದರೂ ಮೊದಲು ಕ್ಷಮಿಸಿ ನಂತರ ತಿಳಿ ಹೇಳುವ ಜೀವಗಳಿದ್ದರೆ ಅದು ಹಿರಿಯರು ಮಾತ್ರ. ಮನೆಗೊಂದು ಮಗು ಹೇಗೆ ಮುಖ್ಯವೋ ಹಾಗೆ ಆ ಮಗುವಿನ ಸರ್ವತೋಮುಖ ಸಂಸ್ಕಾರಯುತ ಬೆಳವಣಿಗೆಗೆ ಹಿರಿಯರು ಅಷ್ಟೇ ಮುಖ್ಯ. ಅವರು ಮುದುಕರಲ್ಲ, ಅನುಭವದಲ್ಲಿ ಧನಿಕರು. ಅವರು ವಯಸ್ಸಾದವರಲ್ಲ, ಆಯಾಸವಾಗದವರು. ಅವರು ವಯೋವೃದ್ಧರಲ್ಲ, ಶುದ್ಧ ಚೈತನ್ಯರು. ಅವರು ಭಾರವಾದವರಲ್ಲ, ಬಂಗಾರದಂತವರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.